ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆನೇಕಲ್ ಸುತ್ತಮುತ್ತ ಕಾಡಾನೆಗಳ ಹಾವಳಿ ಹೆಚ್ಚಳ ಆಗಿದೆ. ರಾತ್ರಿ ವೇಳೆ ರೈತರ ಹೊಲಗಳಿಗೆ ಕಾಡಾನೆಗಳು ಲಗ್ಗೆ ಇಡ್ತಾ ಇವೆ. ಆನೆಗಳಿಂದ ರೈತ ಬೆಳೆದ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಪ್ರತಿದಿನ ನಾಡಿಗೆ ಲಗ್ಗೆ ಇಡ್ತಾ ಇರುವಂಥ ಆನೆಗಳ ಗುಂಪಿದು. ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಹಿಂಡೆ ಆನೆಗಳು ಇದೀಗ ಹೊಲಗಳಿಗೆ ನುಗ್ತಾ ಇರೋ ದೃಶ್ಯ ಇದು. ಅರಣ್ಯ ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿ ಕೊಟ್ಟರು, ಯಾವುದೇ ಪ್ರಯೋಜನ ಆಗಿಲ್ಲ. ಎಕರೆಗೆ 20,000 ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾನಿ ಆಗ್ತಾ ಇದೆ. ಆದರೆ ಪರಿಹಾರ ಮಾತ್ರ 20,000ಕ್ಕೆ ಕೇವಲ 2,000 ರೂಪಾಯಿ ಸಿಗ್ತಾ ಇದೆ. ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತ ರೈತರು ಮಾತ್ರ ಸಂಕಷ್ಟವನ್ನು ಇಡ್ತಾ ಇದ್ದಾರೆ. ತಂಡೋಪತಂಡವಾಗಿ ರೈತರ ಹೊಲಗಳಿಗೆ ಕಾಡಾನೆಗಳು ಲಗ್ಗೆ ಇಡ್ತಾ ಇವೆ. ತೆಲಗರಹಳ್ಳಿ, ಗೊಲ್ಲಹಳ್ಳಿ, ತಮ್ಮಾಪುರ ಮತ್ತು ಸೋಲೂರು ಸುತ್ತಮುತ್ತ ಆನೆಗಳ ಹಾವಳಿ ಮಾತ್ರ ಜಾಸ್ತಿ ಆಗಿದೆ. ಪ್ರತಿದಿನ ನಾಡಿಗೆ ಆನೆಗಳು ಬರ್ತಾ ಇರೋದು. ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು ಈಗ ಆಗ್ತಾ ಇದೆ ಅಂತ, ಯಾವುದೇ ಪ್ರಯೋಜನ ಆಗಿಲ್ಲ. ಸಾವಿರಾರು ರೂಪಾಯಿ ನಷ್ಟ ಆದರೂ ಕೂಡ 100 ರೂಪಾಯಿ ಪರಿಹಾರವನ್ನು ಅರಣ್ಯ ಇಲಾಖೆಯವರು ಕೊಡ್ತಿದ್ದಾರೆ ಅನ್ನುವಂಥ ಆರೋಪ. ಹೀಗಾಗಿ ಈ ಪರಿಹಾರಕ್ಕೂ ಕೂಡ ರೈತರು ತಿಂಗಳಾನುಗಟ್ಟಲೆ ತಿರುಗಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಕರೆಗೆ 20,000 ರೂಪಾಯಿ ಖರ್ಚಾಗ್ತಿದ್ರು ಕೂಡ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ರೈತರೆಲ್ಲ ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಹಿಡಿಶಾಪ ಹಾಕ್ತಿದ್ದಾರೆ. ಏನು ಈ ದಿವಸ ನಾವು ಆನೇಕಲ್ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಹೊನ್ನಳ್ಳಿ ಪಂಚಾಯತಿ ಆಗ್ಬೋದು, ಇಂಡ್ಲವಾಡಿ ಪಂಚಾಯತಿ ಆಗ್ಬೋದು, ಈ ಗ್ರಾಮಗಳಲ್ಲಿ ಆನೆಗಳ ಹಾವಳಿ, ಕಾಡಾನೆಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಸಮೃದ್ಧವಾಗಿ ಮಳೆ ಬಂದಿರೋದ್ರಿಂದ ಬೆಳೆಗಳು ಚೆನ್ನಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಮಾಮೂಲಿ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳಲ್ಲಿ ಆನೆಗಳ ಹಾವಳಿ ಜಾಸ್ತಿ. ನಾವು ಅರಣ್ಯ ಇಲಾಖೆಯವ್ರಿಗೆ ಎಷ್ಟು ಮನವಿ ಮಾಡಿದ್ರು ಅವರು ಯಾವುದೋ ಒಂದು ಟೈಮಲ್ಲಿ ಬರ್ತಾರೆ ಹೋಗ್ತಾರೆ. ಶಾಶ್ವತವಾದ ಪರಿಹಾರ ಅಂತೂ ಮಾಡಲಿಲ್ಲ. ನಾವು ಪದೇ ಪದೇ ರಿಕ್ವಿಸಿಷನ್ ಕೊಟ್ಟಿದ್ದೀವಿ, ಒಂದ್ಸರಿ ಮುತ್ತಿಗೆನೂ ಹಾಕಿದ್ವಿ, ಮಾಡ್ತೀವಿ ಅಂತ ಹೇಳ್ತಾರೆ. ಆ ರೈಲ್ವೆ ಬ್ಯಾರಿಕೇಡ್ ಹಾಕಿ ಏನಾದ್ರು ಪರ್ಮನೆಂಟ್ ಆದ ಸೊಲ್ಯೂಷನ್ ಏನಾದ್ರು ಮಾಡಿದ್ರೆ ಅದು ನಿವಾರಣೆ ಆಗುತ್ತೆ. ಇಲ್ಲ ಅಂತಂದ್ರೆ ಸುಮಾರು ರಾಗಿ ಕಟಾವು ಬರೋ ಸಮಯದಲ್ಲಿ ಪ್ರತಿ ವರ್ಷವೂ ಆನೆ ಕಾಟ ಸಹಜ ಆಗಿಬಿಟ್ಟಿದೆ. ಏನು ನಮ್ಮ ಒಣಕನಹಳ್ಳಿ ಪಂಚಾಯತಿಯಲ್ಲಿ ಪ್ರತಿ ವರ್ಷವೂ ಸುಮಾರು ಕಳೆದ ವರ್ಷ ಒಂಟಿ ಆನೆಗಳ ಕಾಟ ಜಾಸ್ತಿ ಇತ್ತು. ಆನಂತರ ಗುಂಪಾಗಿ ಬರ್ತಾಯಿತ್ತು. ಪ್ರತಿದಿನ ರೈತರು ನಿದ್ದೆ ಕೆಟ್ಕೊಂಡು ಕಾವಲಿರ್ತಾಯಿದ್ವಿ ನಾವೆಲ್ಲ ಹೋಗಿ. ಸುಮಾರು ರಾತ್ರಿ 12 ಗಂಟೆ 1 ಗಂಟೆ ತನಕ ಕಾವಲಿರ್ತಾಯಿದ್ವಿ. ಈ ವರ್ಷ ಅಂತೂ ಈ ಕಡೆಯಿಂದ ಏನು ಒಂದು ಒಂಟಿ ಆನೆಗಳು 2 ಇದೆ, ಸುಮಾರು 8 ಆನೆ ಒಂದು ಗುಂಪಿದೆ, ಮತ್ತು ಇನ್ನೂ 4 ಆನೆ ಒಂದು ಗುಂಪಿದೆ. ಈ ಥರ ಗುಂಪಾಗಿ ಬರ್ತಾಯಿದೆ. ಪ್ರತಿದಿನ ಬರ್ತಾಯಿದೆ. ಏನು ನಮ್ಮ ತೆಲಗರಹಳ್ಳಿ ಇರ್ಬೋದು, ಈ ಕಡೆ ಪಟ್ನಗಿರಿ ಗೊಲ್ಲಹಳ್ಳಿ ಇರ್ಬೋದು, ಒಣಕನಹಳ್ಳಿ ಭಾಗ ಇರ್ಬೋದು, ಅಥವಾ ತಮ್ಮಾಪುರ, ಈ ಕಡೆ ಸೋಲೂರು ಕಡೆ